ಎಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶರಣ ಮಾದಾರ ಚೆನ್ನಯ್ಯನವರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಮತ್ತು ವಚನಗಳ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಮಾದಾರ ಚೆನ್ನಯ್ಯನವರ ಬಗ್ಗೆ ಕಿರು ಪರಿಚಯವನ್ನು ಮಾಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಅವರ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ಭಾವಾರ್ಥಗಳನ್ನು ನೋಡೋಣ. ಶಿವಾನುಭವಿಯಾಗಿದ್ದ ಮಾದಾರ ಚೆನ್ನಯ್ಯನವರು ಮೂಲತಃ ಚೋಳ ದೇಶದವರು. ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ, ಹರಿ ನಿಜಾತ್ಮ, ರಾಮ ರಾಮನ, ಇದು ಮಾದಾರ ಚೆನ್ನಯ್ಯನವರ ವಚನಗಳ ಅಂಕಿತನಾಮ. ಇವರು ಕರಿಕಾಲ ಚೋಳನ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕ ಮಾಡಿದರೆ, ಕಲ್ಯಾಣದಲ್ಲಿ ಪಾದರಕ್ಷೆಗಳನ್ನು ಒಲೆಯುವ ತನ್ನ ಕುಲವೃತ್ತಿಯನ್ನ ಕಾಯಕವನ್ನಾಗಿಸಿದರು. ಚೆನ್ನಯ್ಯ ಅವರು ಶಿವಭಕ್ತ ಎಂಬುದು ಶಿವನಿಗೆ ಮಾತ್ರ ಗೊತ್ತು. ಯಾಕಂದ್ರೆ ಅಂತಹ ಪರಮಾತ್ಮ ಶಿವನಿಗೆ ತನ್ನ ಮನೆಗೆ ಕರೆದು ಅಂಬಲಿಯನ್ನ ಕುಡಿಸಿದಂಥವರು ಮಾದಾರ ಚೆನ್ನಯ್ಯನವರು. ಇವಾಗ ಅವರ ವಚನಗಳನ್ನ ನೋಡೋಣ ಬನ್ನಿ. ವಚನ ಹೀಗಿದೆ ನೋಡಿ. ರಜ್ಜು ರಸ ಕೂಡಿ ಅಗ್ನಿ ಮುಟ್ಟಿ ಹುರಿದಲ್ಲಿ ಅದೇ ತರ ಬತ್ತಿಗೆ ಬೆಳಕು. ರಜ್ಜು ರಸದಿಂದವೋ ಅಗ್ನಿಯ ಭಾವದಿಂದವೋ ಈ ಮೂರರ ಹೊಲಬಿನ ಒದ್ದಿಕೆಯಲ್ಲಿ ಬೆಳಗುವ ಪ್ರಜ್ವಲಿತ ಅನಲನ ಕೂಡುವಿನೊಳಗಾಯ್ತು. ಕಾಯದ ಕರ್ಮದ ಜ್ಞಾನದಿಂದ ಕಂಡಿಹನೆಂದೆಡೆ ನಾಮವಿಲ್ಲದ ರೂಪು ಭಾವದಿಂದ ಅರಿವು ಟಾವ್ಯಾವುದು. ಒಂದರಿಂದ ಒಂದು ಕಂಡಿಹನೆಂಬುದು ಸಂದೇಹ, ಇನ್ನೊಂದಿಗೆ ಅರಿವು ಅಂತ ಮಾದಾರ ಚೆನ್ನಯ್ಯನವರು ಈ ವಚನದಲ್ಲಿ ಹೇಳ್ತಾರೆ. ರಜ್ಜು ರಸ ಕೂಡಿ ಅಂದ್ರೆ ಅಗ್ನಿ ಮುಟ್ಟಿ ಹುರಿದಲ್ಲಿ ಅದೇ ತರ ಬತ್ತಿಗೆ ಬೆಳಕು ಅಂತ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಇದರ ಅರ್ಥ ಎಣ್ಣೆ ಬತ್ತಿಗೆ ಬೆಂಕಿಗಳು ಸೇರಿದಾಗ ದೀಪ ಬೆಳಗುತ್ತೆ. ಆ ಬೆಳಕು ಯಾವುದರಲ್ಲಿ ಇತ್ತು ಎಂಬುದು ಚೆನ್ನಯ್ಯನವರ ಪ್ರಶ್ನೆ. ಭೌತಿಕವಾಗಿರುವ ಈ ಮೂರಕ್ಕೂ ಗಾಳಿಯ ಸಹಾಯವಿದ್ದಾಗಲೇ ದೀಪದ ಬೆಳಗುತ್ತದೆ ಅಥವಾ ಉರಿಯುತ್ತದೆ. ಹಾಗೆಯೇ ನಮ್ಮ ದೇಹದಲ್ಲಿರುವ ಆತ್ಮದ ಸ್ವರೂಪ ಅವಶ್ಯಕವಾಗಿದ್ದು, ಅಂದರೆ ಕಣ್ಣಿಗೆ ಕಾಣಲಾರದಂಥದ್ದು, ವ್ಯಕ್ತ ಅಲ್ಲ ಅವ್ಯಕ್ತ ಪರಮಾತ್ಮನೆಂಬ ಉಸಿರು ಅಥವಾ ಗಾಳಿಯ ಸ್ಪರ್ಶ ಉಂಟಾದಾಗ ದೈವಿ ಅನುಭವದ ಬೆಳಕು ಹೊತ್ತಿಕೊಳ್ಳಬಲ್ಲದು. ಹಾಗಿಲ್ಲದಿದ್ದಲ್ಲಿ ದೇಹದ ಯಾವುದೇ ಕ್ರಿಯೆಗಳು ಆಗುವುದಿಲ್ಲ. ಭಾವ ಅಥವಾ ಮನಸ್ಸುಗಳ ನಡತೆಯಲ್ಲಿ ಹೆಸರಿಲ್ಲದ ಆ ನಿರ್ಗುಣ ರೂಪವನ್ನು ಗುರುತಿಸಲು ಸಾಧ್ಯವಿಲ್ಲ. ಈಗ ನಾವು ಮನುಷ್ಯ ಅನ್ನಿಸ್ಕೋಬೇಕು ಅಂದ್ರೆ ಅದರೊಳಗೆ ಅರ್ಥ ಬರಬೇಕು. ಅದು ದೈವಿ ಕೃಪಾ ಅಂತ ಹೇಳ್ತಾರೆ. ಅದು ಯಾರಿಂದ ಬರಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಶಕ್ತಿ ಈ ಪ್ರಕೃತಿ ಒಳಗೆ ಅಡಗಿದೆ. ಅದಕ್ಕೆ ಎಲ್ಲ ನಮ್ಮಿಂದಲೇ ಆಯಿತು ಅಂತ ನಾವೆಲ್ಲ ನರ ಮನುಷ್ಯರು ಏನು ಮಾಡಂಗಿದ್ದೀವಿ? ಒಂದು ದೊಡ್ಡ ಅಗಾಧ ಶಕ್ತಿ ಈ ಪ್ರಕೃತಿಯಲ್ಲಿ ಇದೆ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ನರ ಮನುಷ್ಯರು, ನಾವು ಏನು ಮಾಡಂಗಿದ್ದೀವಿ? ಎಲ್ಲ ನಮ್ಮಿಂದಲೇ ಆಯಿತು ಅಂತ ನಾವು ಹೇಳ್ಕೋತೀವಿ. ಆದರೆ ಇರೋದೆಲ್ಲ ಪ್ರಕೃತಿಯಲ್ಲಿ ಅಗಾಧ ಶಕ್ತಿ ಇದೆ ಅಂತ ಚೆನ್ನಯ್ಯನವರು ಹೇಳ್ತಾರೆ. ಇದೆಲ್ಲ ಆಧ್ಯಾತ್ಮಿಕ ಚಿಂತನೆ. ಇದು ಅಸ್ತಿತ್ವದ ಒಟ್ಟು ಅಂದದ ಸಂಯೋಜನೆಯಲ್ಲಿ ಎಲ್ಲದರ ಮೂಲ ಸೆಲೆಯಾಗಿ ಪರಮಾತ್ಮರ ಪರಾಪರ ಶಕ್ತಿಯನ್ನ ಗುರುತಿಸಿಕೊಳ್ಳಬಹುದೇ ಹೊರತು ಒಂದರಿಂದ ಒಂದು ಕಾಣುತ್ತದೆ ಎಂಬ ಸಂದೇಹ ಅದು ಸೂಕ್ತವಲ್ಲ ಎಂಬುದೇ ಚೆನ್ನಯ್ಯನವರ ಖಚಿತ ನಿಲುವಾಗಿದೆ. ಮತ್ತೆ ಅವರ ಇನ್ನೊಂದು ವಚನವನ್ನ ನೋಡೋದಾದ್ರೆ, ವೇದಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ಸರ್ವನಾರೈದು ನೋಡುವಲ್ಲಿ ವೈಶ್ಯನಾಗಿ ವ್ಯಾಪಾರದೊಳಗೆ ಕೃಷಿ ಮಾಡುವುದಕ್ಕೆ ಶೂದ್ರನಾಗಿ ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಕುಲವಲ್ಲದೆ ಒಲೆ 16 ಜಾತಿಯೆಂಬ ಕುಲವಿಲ್ಲ. ಬ್ರಹ್ಮವನ್ನು ಅರಿದಲ್ಲಿ ಬ್ರಾಹ್ಮಣ, ಸರ್ವ ಜೀವದ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. ಈ ಉಭಯವನ್ನು ಅರಿದು ಮರೆಯಲಿಲ್ಲ. ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ, ನಿಜ ಹರಿ ನಿಜಾತ್ಮ ಆತ್ಮ ರಾಮ ರಾಮನ. ಅಂದ್ರೆ ಈ ವಚನದಲ್ಲಿ ಮಾದಾರ ಚೆನ್ನಯ್ಯನವರು ಹೇಳ್ತಾರೆ, ಜಾತಿ ಯಾವುದಾದ್ರೇನು? ಬ್ರಹ್ಮವನ್ನು ಅರಿದಲ್ಲಿ ಬ್ರಾಹ್ಮಣ. ಹೀಗೆ ವೇದಶಾಸ್ತ್ರಗಳನ್ನು ಅರಿತವನು ಬ್ರಾಹ್ಮಣ ಅಂತ ಹೇಳ್ತಾರೆ. ನಾಡಿನ ರಕ್ಷಣೆಗೆ ವೀರನಾದವನು ಕ್ಷತ್ರಿಯ, ವ್ಯಾಪಾರ ವೃತ್ತಿಯಲ್ಲಿ ಇರುವವನು ವೇಶ್ಯ, ಕೃಷಿಯಲ್ಲಿ ತೊಡಗಿಕೊಂಡಿರುವವನು ಶೂದ್ರ. ಇವು ವೇದಗಳ ಕಾಲದಿಂದಲೂ ಬಂದ ಕುಲ ಕಸುಬುಗಳ ಗುಣ ಸ್ವಭಾವ. ಪ್ರವೃತ್ತಿಗಳಿಗೆ ಅನುಗುಣವಾಗಿ ಮನುಷ್ಯ ಯಾವುದಾದರೂ ವೃತ್ತಿಯನ್ನ ಅವಲಂಬಿಸಿಕೊಳ್ಳಬಹುದಾಗಿದೆ. ಆದರೆ ಅದು ಒಂದು ಮನೆತನದ ಕುಲವಾಗಿ ಕುಲ ಕಸುಬಾಗಿ ಹುಟ್ಟಿನಿಂದಲೇ ನಿರ್ಧರಿತವಾಗಬಾರದು ಎನ್ನುತ್ತಾರೆ ಚೆನ್ನಯ್ಯನವರು. ಮನುಷ್ಯನ ವರ್ತನೆಯಿಂದ ಶ್ರೇಷ್ಠ ಅಥವಾ ಕನಿಷ್ಠ ಎಂದು
ಗುರುತಿಸಿಕೊಳ್ಳಬೇಕೇ ವಿನಃ ಅವನ ಜಾತಿಯ ಕಾರಣದಿಂದಾಗಿ ಉಚ್ಚ ನೀತಿ ಎಂಬ ತೀರ್ಮಾನಕ್ಕೆ ಬರುವುದು ಅಸಮಂಜಸವಾದದ್ದು. ನೈತಿಕ ಸಾತ್ವಿಕನೊಬ್ಬ ತನ್ನ ಜಾತಿಯ ಕಾರಣದಿಂದ ನೀಚ ಕನಿಷ್ಠನೆನಿಸಿಕೊಳ್ಳುವನು. ದುಷ್ಟನೊಬ್ಬ ತಾವು ಹುಟ್ಟಿದ ಜಾತಿಯ ಕಾರಣದಿಂದ ಶ್ರೇಷ್ಠನೆನಿಸಿಕೊಳ್ಳುವನು. ಇದು ಸಮಾಜದ ಬಹುದೊಡ್ಡ ದುರಂತವಾಗಿದೆ. ಇದು ಸಮಾಜಕ್ಕೆ ಅಂಟಿದ ಒಂದು ಕಳಂಕವಾಗಿದೆ. ಹೀಗೆ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಒಲೆ 18 ಜಾತಿ ಎಂಬ ಕುಲವಿಲ್ಲ ಎಂಬುದು ಬಹಳಷ್ಟು ಯೋಜನಾರ್ಹವಾಗಿದೆ. ಇದು ಮಾದಾರ ಚೆನ್ನಯ್ಯನವರ ವಾದವೂ ಕೂಡ ಆಗಿದೆ. ಅವರ ಮತ್ತೊಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಸ್ಥೂಲ ಸೂಕ್ಷ್ಮ ಕಾರಣವೆಂಬ 3 ಕಂಬವನೆಟ್ಟು ಆಗುಚೀಗೆಂಬ ದಡಿಗೋಡಿನಡಿಯಲ್ಲಿ ಅಡಗದ ಎಮ್ಮೆಯ ಚರ್ಮವ ತೆಗೆದು ಉಭಯನಾಮವೆಂಬ ನೀರಿನಲ್ಲಿ ತತ್ತಿಯ ನೊಪ್ಪುವ ಮಾಡಿ ಭಾವವೆಂಬ ತಿಗುಡಿನಲ್ಲಿ ಸರ್ವಸಾರವೆಂಬ ಬಾರದ ನೀರ ಉಯ್ದು ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಿ ಅಡಿಯ ವರೆಗೆ ಮುಟ್ಟಿಸಬಲ್ಲೆ. ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ. ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ. ಹರಿ ಹರಿ ನಿಜಾತ್ಮ ರಾಮ ರಾಮನ. ಅಂದರೆ ಈ ವಚನದ ಸಾರಾಂಶ ಏನಂದರೆ, ಇವೆಲ್ಲ ಚೆನ್ನಯ್ಯನವರು ಕಾಯಕಕ್ಕೆ ಮತ್ತು ಅವರು ಮಾಡುವಂತಹ ಕೆಲಸದ ಸಲಕರಣೆಗಳು. ಆಧ್ಯಾತ್ಮಿಕವಾಗಿ ಹೋಲಿಕೆಗಳನ್ನು ಕೊಡ್ತಾರೆ ಚೆನ್ನಯ್ಯನವರು. ಇಲ್ಲಿ ಚಮಗಾರಿಕೆ ವೃತ್ತಿಗೆ ಸಂಬಂಧಪಟ್ಟಂತಹ ಸಲಕರಣೆಗಳು 3 ಕಂಬಗಳು, ಹಿಡಿಗೋಲು, ಎಮ್ಮೆಯ ಚರ್ಮ, ನಾರು, ದಿಟ್ಟಿ, ತಿರುಗುವಂತಹ ದಿಟ್ಟಿ, ಕಾರದ ನೀರು, ಅಟ್ಟೆ, ಮೆಟ್ಟಡಿ, ಕೈಯುಳಿ, ಕತ್ತಿ, ಅಡಿಗೂಟ ಇವೆಲ್ಲವೂ ಕೂಡ ಕಾಯಕಕ್ಕೆ ಬಳಸಿಕೊಂಡಂತಹ ಸಲಕರಣೆಗಳು. ಇವುಗಳನ್ನು ಬಳಸಿ ಆಧ್ಯಾತ್ಮಿಕ ಅನುಭೂತಿಯ ಅವಸ್ಥೆಗಳನ್ನು ಹಾಗೂ ಪ್ರಕೃತಿಯಲ್ಲಿ ಎದುರಾಗುವ ಸವಾಲುಗಳನ್ನು ಅದ್ಭುತವಾಗಿ ವಿವರಿಸ್ತಾರೆ. ಹೇಗಂದರೆ, ಸ್ಥೂಲ ಸೂಕ್ಷ್ಮ ಕಾರಣಗಳನ್ನು ಕಂಬವಾಗಿಸಿ, ಹಿಡಿತಕ್ಕೆ ಮನಸ್ಸು ಎಮ್ಮೆಗೆ ಹೋಲಿಸಿ, ದಡಿಗೋಲು ಚಿತ್ತಿ, ದಿಗುಡ ಹಟ್ಟೆ, ಮೆಟ್ಟೆಡೆ, ತಪ್ಪಲ ಈ ಪದಗಳ ವಿಕಾರ ಇವೆಲ್ಲ ಭಿನ್ನ ನೆಲೆಗಳು, ಪ್ರಜ್ಞೆಯ ಭಿನ್ನ ನೆಲೆಗಳು. ಆಧ್ಯಾತ್ಮಿಕ ಚಿಂತನೆಗೆ ಎದುರಾಗುವ ಅಡೆತಡೆ ಇಂತಹ ಸಂಕೇತಗಳನ್ನು ಭಗವದ್ ಅನುಭೂತಿಯ ಪರಮ ಅವತಾರದ ಸ್ವರೂಪ ಎಂದು ತಿಳಿಸುವುದೇ ಚೆನ್ನಯ್ಯನ ಒಂದು ವಿಶಿಷ್ಟ ಶಕ್ತಿಯಾಗಿದೆ. ಕಾಯಕ ನಿಷ್ಠೆಯ ಭಕ್ತಿಯ ಸಾಧನೆಯ ರೂಪವಾಗಿಸಿಕೊಂಡಿರುವುದು ಮಹತ್ವವಾಗಿದೆ. ಭಕ್ತಿ ಭಾವದಿಂದ ಎಮ್ಮೆಯ ಚರ್ಮವನ್ನು ತೆಗೆದು ಹದಗೊಳಿಸಿ ಪಾದರಕ್ಷೆಯ ಅಟ್ಟೆಯ ದುರುಗುಗಳನ್ನು ಕಳೆದು ತಾನು ನಂಬಿದ ಶಿವನಿಗೆ ಅರ್ಪಿಸುವ ಮೂಲಕ ಚೆನ್ನಯ್ಯನ ಭಕ್ತಿ ಬಹಳಷ್ಟು ಶ್ರೇಷ್ಠವಾಗಿದ್ದಾಗಿದೆ. ಮತ್ತೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.